125 ಸೀಟ್ಸ್ ಅಲ್ಲಿ ಕಾಂಗ್ರೆಸ್ ಮುನ್ನಡೆ, 69ಕ್ಕೆ ಕುಸಿದಿದೆ ಬಿಜೆಪಿ, 25ರಲ್ಲಿ ಜೆಡಿಎಸ್. ಸಿದ್ದರಾಮಯ್ಯನವರ ಸಮೀಕ್ಷೆ ಯಾಕೋ ನಿಜ ಆಗ್ತಿರೋಂತೆ ಕಾಣ್ತಿದೆ. ಅವ್ರು ಹೇಳಿದ್ರು 65ರಿಂದ 70 ಸೀಟ್ ಬರುತ್ತೆ ಬಿಜೆಪಿಗೆ ಅಂತ, 69ಕ್ಕೆ ಕುಸಿದಿದೆ. ಈಗ ಇನ್ನು ಮುನ್ನಡೆ ಅಷ್ಟೇ. ರವಿಕುಮಾರ್ ಅವ್ರು ಹೇಳ್ದಾಗೆ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಇದು ಯಾವುದು ಫಲಿತಾಂಶ ಅಲ್ಲ. ಬಟ್ ಸದ್ಯದ ಸ್ಥಿತಿ ಕಾಂಗ್ರೆಸ್ ಕಂಫರ್ಟಬಲ್ ಲೀಡ್. ಸರ್ಕಾರ ರಚನೆನೂ ಮಾಡ್ತಾರೆ, ನೆಮ್ಮದಿಯಾಗಿ ಸರ್ಕಾರ ನಡೆಸುವಂತ ವಾತಾವರಣ ಕೂಡ ಈ ಅಂಕಿಅಂಶಗಳ ಮೂಲಕ ನಾವು ತಿಳ್ಕೋಬಹುದಾಗಿದೆ. ಶೋಭಾ ಕರಂದ್ಲಾಜೆ ಅವ್ರ ಮಾತು ಮುಂದುವರಿಸ್ತೀವಿ. ಗೊತ್ತಿಲ್ಲಪ್ಪ, ಹಿನ್ನಡೆ ಅಂತಾನೆ ಹಿನ್ನಡೆ ಗೊತ್ತಿಲ್ಲ. And we respect the verdict, accept the verdict, and we will. ವ್ಯಕ್ತಿ ಅಲ್ಲ ಒಬ್ಬ ಅಲ್ಲ, ಅದರಿಂದಾಗಿ ತಾವು ಈಸಿಯಾಗಿ ಗೆದ್ರಿ ಅಂತ ಅಸಂಭವ. ಯಾರಿದ್ರೇನು ಯಾರಿಲ್ದಿದ್ರೇನು ನನ್ನ ಪಕ್ಷ 100% ಚಿಕ್ಕಪೇಟಲ್ಲಿ ಗೆಲ್ಲುವುದು. ಬಟ್ ಸಮಸ್ಯೆ ಏನಂದ್ರೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಮುನ್ನಡೆ ಇದೆ, ಬಿಜೆಪಿ ಹಿನ್ನಡೆ ಇದೆ. 70+ ಇದ್ರೆ ಕಾಂಗ್ರೆಸ್ 120+ ಮುನ್ನಡೆ ಇದೆ. ಅಲ್ಲ, ಇನ್ನೂ ಪರಿಪೂರ್ಣವಾದ ಫಲಿತಾಂಶ ಬಂದಿಲ್ಲ ಅಲ್ವೇ? ಸೊ ಕೌಂಟಿಂಗ್ ಫುಲ್ ಆಗಲಿ, ರಾತ್ರಿ ಒಳಗೆ ನಮಗೆ ಗೊತ್ತಾಗ್ತದೆ ಇವತ್ತು ರಾತ್ರಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮೆಲ್ಲರಿಗೂ ಒಂದು ಭಾವನೆಗಳೇನಿವೆ ಅಂತ ಹೇಳಿದ್ರೆ 100% ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅಂತ ನಮ್ಮ ಸಮೀಕ್ಷೆನೂ ಇದೆ, ಭಾವನೆನೂ ಇದೆ. ಬಟ್ ವಾಸ್ತವವಾಗಿ ಆ ರೀತಿ ಇಲ್ಲ ಸರ್. ಈ ಸಾರಿ ಬಿಜೆಪಿ ಹಿನ್ನಡೆ ಆಗ್ಲಿಕ್ಕೆ ಏನೆಲ್ಲ ಕಾರಣಗಳಾದವು ರಾಜ್ಯದಲ್ಲಿ ಕೇಳ್ತಾರೆ? ಇದು ನೋಡಿ, ಜನರಿಗೆ ನಾವು ಬಿಟ್ಟಿರೋದು, ಅವರು ಅರ್ಥ ಮಾಡ್ಕೋಬೇಕು ಯಾವ ಪಕ್ಷ ಕೆಲಸ ಮಾಡಿದೆ, ಯಾವ ಪಕ್ಷ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸುಮ್ಮನೆ ವದಂತಿಗಳನ್ನೆಲ್ಲ ಹುಟ್ಟಿಸಿ ಆಯ್ಕೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಹೆಚ್ಚು ಕಮ್ಮಿ 59,000 ಲೀಡ್ ಬಂದಿದೆ. ಇದರ ಹಿಂದಿನ ರಹಸ್ಯ ಏನು ಅಂತ? ಯಾಕಂತಂದ್ರೆ ಸಾಕಷ್ಟು ಜಿದ್ದಾಜಿದ್ದಾಕನಾಗಿಯಲ್ಲಿ ಅಥಣಿ ಮಾರ್ಪಟ್ಟಿತ್ತು. ಇನ್ನು 4 ರೌಂಡದು ಎಣಿಕೆ ಬಾಕಿ ಇದೆ. ಈಗ ಬಂದಿರತಕ್ಕಂಥದ್ದು 71,000 ಲೀಡ್ ಇದೆ. ಇನ್ನು 4 ರೌಂಡ್ ಮುಗಿಯೋದ್ರೊಳಗೆ ಸುಮಾರು 80,000ಕ್ಕೆ ದಾಟಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿದೆ. ಸರ್, ಈಗ ಸಾಕಷ್ಟು ಏನಂತಂದ್ರೆ ಸೌದಿ ಬಗ್ಗೆ ಬಿಜೆಪಿ ನಾಯಕರಾಗಿರ್ಬೋದು, ನಮ್ಮ ಜಿಲ್ಲೆಯ ನಾಯಕರಾಗಿರ್ಬೋದು ಮಾತಾಡಿದ್ರು. ಅವರೆಲ್ರಿಗೂ ಕೂಡ ಇವತ್ತು ಜಯನೇ ಉತ್ತರನ ಅಂತ. ಖಂಡಿತವಾಗಿಯೂ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳೇ ಮಾಡಲಿಕ್ಕೆ ಹೋಗಲ್ಲ ನಾನು. ಯಾರು ಏನು ಚರ್ಚೆ ಮಾಡಿದ್ದಾರೆ, ಯಾರು ಟೀಕೆಗಳು ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ನನ್ನ ಕ್ಷೇತ್ರದ ಮತದಾರರೇ ಉತ್ತರ ಕೊಟ್ಟಿದ್ದಾರೆ. ನಾನು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಸರ್, ಈಗ ಏನಂತಂದರೆ ನೀವು ಬಿ ಜೆ ಪಿಯಿಂದ ಸೆಡ್ ಹೊಡ್ಕೊಂಡು ಬಂದ್ರಿ, ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡ್ರಿ. ಸೌದಿಯವರು ಎಲ್ಲಿ ಹೋದರೂ ಕೂಡ ಸೌದಿಯಿಂದನೇ ಓಟ್ ಬಂದಿದ್ದ ಅಥವಾ ಹೆಂಗೆ ಅಂತ? ನನ್ನಿಂದಲ್ಲ, ನಮ್ಮ ಕಾರ್ಯಕರ್ತರ ಶ್ರಮದ ಫಲ, ಹಿರಿಯರ ಮಾರ್ಗದರ್ಶನ, ಮತದಾರರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಮತ್ತು ಪ್ರೀತಿ, ಅದರಿಂದ ನನಗೆ ಹೆಚ್ಚು ಮತ ಬಂದಿದೆ. ಸರ್, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಹೊತ್ತಿನಲ್ಲಿದೆ. ಈಗಾಗಲೇ 115 ಕ್ರಾಸ್ ಮಾಡಿ ಹೋಗಿದ್ದಾರೆ. ಸೊ ಈ ರಾಜ್ಯದ ರಾಜಕಾರಣದ ಬಗ್ಗೆ ಮಾತಾಡೋದಾದ್ರೆ ಏನು ಮಾತಾಡಿ? ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. 5 ವರ್ಷದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ. ಪ್ರಾಮಾಣಿಕವಾಗಿ ಜನರಿಗೆ ಭರವಸೆ ಕೊಟ್ಟಿರ್ತಕ್ಕಂಥದ್ದು ಈಡೇರಿಸೋದ್ರಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನಗಳು ಮಾಡ್ತೀವಿ. ಸರ್, ಈಗ ನಿಮ್ಮ ಟಿಕೆಟ್ ತಪ್ಪಿಸೋದಕ್ಕೆ ಕಾರಣ ಆದಂಥವ್ರಿಗೆ ನಮ್ಮ ನ್ಯೂಸ್ 18 ಮೂಲಕ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ಅವರೆಲ್ಲರಿಗೂ ಮತದಾರನ ಉತ್ತರ ಕೊಟ್ಟ ಮೇಲೆ ನಾನೇ ಕೊಡಬೇಕು, ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ಮತದಾರರು ಕೊಟ್ಬಿಟ್ರಲ್ಲ, ಕೊಟ್ಬಿಟ್ಟಿದೆ. ಸರ್, ಈಗ ಅಥಣಿಯಲ್ಲಿ ಅಭಿವೃದ್ಧಿ ಮೊದಲನೇದಾಗಿ ಈಗಾಗಲೇ ಶಾಸಕರಾಗಿದ್ದೀರಿ, ನಿಮ್ಮ ಮೊದಲ ಪ್ರಿಯಾರಿಟಿ ಏನು ಅಥಣಿಯಲ್ಲಿ ಅಂತ? ಫಸ್ಟ್ ಇರಿಗೇಷನ್ನದು ಏನೊಂದು ಪ್ರಾಜೆಕ್ಟ್ ಇದೆ, ಅದನ್ನು ಮಾಡಬೇಕಾಗಿದೆ. ಪವರ್ ಸ್ಟೇಷನ್ಗಳು ಮಾಡಬೇಕಾಗಿದೆ, ರಸ್ತೆಗಳು ಮಾಡಬೇಕಾಗಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡಬೇಕಾಗಿದೆ. ಕುಡಿ ನೀರಿನ ವ್ಯವಸ್ಥೆ ಮಾಡಬೇಕಾಗಿದೆ. ಒಟ್ಟಾರೆ ಮೂಲಭೂತ ಸವಲತ್ತುಗಳೇನು ಕೊರತೆ ಇದೆ, ಆ ಕೊರತೆ ತುಂಬುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ನೀವು ಮೊದಲಿನಿಂದಲೂ ಕೂಡ ಹೇಳ್ಕೊಂಬಂದಿದ್ರಿ ಅಲ್ಲಿ ಅಥಣಿ ರಾಜಕೀಯ ವಿಚಾರವಾಗಿ. ಕುಮಟಳ್ಳಿಗೆ ಟಿಕೆಟ್ ಕೊಟ್ಟರೆ ಇವತ್ತು ಜನ